ನಮಸ್ಕಾರ ಗೆಳೆಯರೆ, ಪರಿಸರ ಅಧ್ಯಯನದ 5ನೇ ತರಗತಿಯ ಕರ್ನಾಟಕ ಟೆಕ್ಸ್ಟ್ ಬುಕ್ ಅನ್ನು ನೋಡಿದ್ದೇವೆ. ನಾವು ಸುಮಾರು ಪಾಠಗಳನ್ನು ನೋಡಿದ್ದೇವೆ. ಇದು 4ನೇ ವಿಡಿಯೋ. ಚಿಕ್ಕ ಚಿಕ್ಕ ವಿಡಿಯೋಸ್ಗಳನ್ನು ಮಾಡಿದ್ದೇನೆ, ಯಾಕಂದರೆ ಅದನ್ನು ನೋಟ್ಸ್ ಮಾಡಿ ಅನಂತರ ಟೈಪ್ ಮಾಡಿ PPT ಮಾಡಲಿಕ್ಕೆ ಇದಾಗಿದ್ದಕ್ಕಾಗಿ ವಿಡಿಯೋಸ್ಗಳು 4 ವಿಡಿಯೋಸ್ಗಳಾಗಿವೆ. ಆಲ್ರೆಡಿ ನಾವು 13ನೇ ಪಾಠವನ್ನು ನೋಡಿದ್ದೇವೆ. ಈಗ 14ನೇ ಪಾಠ ಯಾವುದಿದೆ ಅಂದರೆ, 13ನೇ ಪಾಠದಲ್ಲಿ ನಾವು ಹಿಂದಿನಲ್ಲಿ ಸೌರವ್ಯೂಹದ ಬಗ್ಗೆ ತಿಳ್ಕೊಂಡಿದ್ದೇವೆ. ಗ್ರಹಗಳು ಎಷ್ಟಿದ್ದಾವೆ, ಗುರು, ಶನಿ, ಯುರೇನಸ್ ಮತ್ತು ನೆಪ್ಚೂನ್ ಅನಿಲ ದೈತ್ಯ ಗ್ರಹಗಳಂತ ಇವನ್ನ ಕರೀತಾರೆ ಅಂತ ತಿಳ್ಕೊಂಡಿದ್ದೇವೆ. ಈಗ 14ನೇ ಪಾಠ ನಮ್ಮ ಭಾರತ ಪ್ರಾಕೃತಿಕ ವೈವಿಧ್ಯ ಎಂಬುದು ಇದೆ. ಹಾಗಾದರೆ ಈ ಪಾಠದಲ್ಲಿ ಯಾವ ವಿಷಯಗಳು ಇವೆ ಅಂತ ನೋಡೋದಾದರೆ, ಯಾವ ವಿಷಯಗಳನ್ನು ನೀಡಿದ್ದಾರೆ? ನಮ್ಮ ಭಾರತ ಪ್ರಾಕೃತಿಕ ವೈವಿಧ್ಯ ಎಂಬುದು ನೋಡಿ. ಮೊದಲನೇದಾಗಿ ಭೂಪಟವನ್ನು ನೀಡಿದ್ದಾರೆ, ಪ್ರಾಕೃತಿಕ ಭಾರತದ ಭೂಪಟಗಳು. ಈಗ ಉತ್ತರ ಪರ್ವತಗಳು, ಓಕೆ, ಈ ಬೂದು ಬಣ್ಣದ ಕಾಣ್ತಾ ಇದೆಯಲ್ಲ, ಇವೆಲ್ಲ ಉತ್ತರ ಪರ್ವತಗಳು. ಇಲ್ಲಿ ಉತ್ತರ ಪರ್ವತಗಳನ್ನು ನಾವು ಇಲ್ಲಿ ನೋಡಬಹುದು, ಬೂದು ಬಣ್ಣದ ಕಾಣುವಂಥದ್ದನ್ನ. ನೆಕ್ಸ್ಟು ಉತ್ತರ ಮೈದಾನಗಳು ಮರುಭೂಮಿಗಳು, ಉತ್ತರ ಮೈದಾನಗಳು ಈ ಪಂಜಾಬ್, ಜಾರ್ಖಂಡು, ಅಸ್ಸಾಮು ಇವೆಲ್ಲ ಉತ್ತರ ಮೈದಾನದ ಭಾಗಗಳಿಗೆ ಬರ್ತವೆ. ನೆಕ್ಸ್ಟ್ ಪರ್ಯಾಯ ಪ್ರಸ್ಥಭೂಮಿಗಳು ಆಲ್ಮೋಸ್ಟ್ ಭಾರತದ ಮ್ಯಾಪಿನ ಮಧ್ಯಭಾಗದ ಎಲ್ಲ ರಾಜ್ಯಗಳನ್ನು ಪರ್ಯಾಯ ಪ್ರಸ್ಥಭೂಮಿಗಳು ಅಂತ. ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು, ಓಕೆ, ಪಿಂಕ್ ಕಲರಲ್ಲಿ ಏನಿದೆಯಲ್ಲ ಅದು ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು. ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳಲ್ಲಿ ಅತಿ ಹೆಚ್ಚಾದಂಥ ಅರಣ್ಯ ಪ್ರದೇಶಗಳನ್ನು ನಾವು ನೋಡಬಹುದಾಗಿದೆ. ನಂತರ ಕರಾವಳಿ ಮೈದಾನ, ಸಮುದ್ರ ತೀರವನ್ನು ಕರಾವಳಿ ಮೈದಾನ ಅಂತ ಕರೆಯಲಾಗುತ್ತದೆ. ಓಕೆ, ಇದು ನಮಗೆ ಪೂರ್ವದಲ್ಲಿ ಬಂಗಾಳ ಕೊಲ್ಲಿ, ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ, ಮತ್ತು ಉತ್ತರದಲ್ಲಿ ಚೀನಾ ಅಥವಾ ಪಾಕಿಸ್ತಾನ ಈ ರೀತಿಯಾಗಿ ನೋಡ್ಬೋದು. ಮತ್ತು ಮಯನ್ಮಾರ್ ಪೂರ್ವದಲ್ಲಿ ಇರುವಂಥ ದೇಶಗಳಾಗಿವೆ. ಇದು ಪ್ರಾಕೃತಿಕ ಭಾರತದ ಭೂಪಟವಾಗಿರುತ್ತದೆ. ನಂತರ 1ನೇ ಪಾಯಿಂಟ್ ಏನಿದೆ, ಉತ್ತರದ ಪರ್ವತಗಳ ಬಗ್ಗೆ ಇದೆ. ಈ ಭಾಗವು ಬಹುವಾಗಿ ಹಿಮಾಲಯ ಪರ್ವತಗಳಿಂದ ಕೂಡಿರುತ್ತದೆ. ಉತ್ತರ ಪರ್ವತಗಳು ಭಾರತದ ಭೂಪಟ ಉತ್ತರಕ್ಕೆ ನೋಡೋದು ಕಾಶ್ಮೀರ, ಮೇಘಾಲಯ, ಹಿಮಾಲಯ ಪರ್ವತ ಶ್ರೇಣಿಗಳನ್ನು ಹಬ್ಬಿರೋದನ್ನು ಕಾಣುವೆ ಅಂದರೆ ಅದು ಬುಕ್ಸಲ್ಲಿ 5ನೇ ತರಗತಿ ಮಕ್ಕಳಿಗೆ ನೀಡಿದಂಥದ್ದು, ಅದನ್ನು ತಗೊಂಡಿದ್ದೇವೆ. ನೀವು ಸರಿಯಾಗಿ ಇಲ್ಲಿ ಓದ್ಕೋಬೇಕಾಗ್ತದೆ. ಹಬ್ಬಿರುತ್ತದೆ. ಪ್ರಪಂಚದಲ್ಲಿ ಎತ್ತರವಾದ ಪರ್ವತಗಳನ್ನು ನಾವು ಇಲ್ಲಿ ಕಾಣಬಹುದಾಗಿದೆ. ಯಾವ ಪರ್ವತವೇ? ಕೇಟು ಪರ್ವತವನ್ನು ನೋಡ್ಬೋದು. ಸಿಂಧು ಕಣಿವೆ, ನಂಗ ಪರ್ವತ, ಜಾಸ್ಕರ್, ಹಿಮಾದ್ರಿ ಪರ್ವತ ಅಥವಾ ಧವಳಗಿರಿ, ಕೈಲಾಸ ಪರ್ವತ, ಓಕೆ, ಶಿವಾಲಿಕ್ ಬೆಟ್ಟಗಳು, ಇವೆಲ್ಲ ಹಿಮಾಲಯದ ಪರ್ವತ ಶ್ರೇಣಿಗಳಲ್ಲಿ ನಾವು ಇಷ್ಟು ಪರ್ವತಗಳನ್ನು ನೋಡಿ. ಕಾಂಚನಚುಂಗ, ಮೌಂಟ್ ಎವರೆಸ್ಟ್, ಓಕೆ, ನೆಕ್ಸ್ಟ್ ಗ್ಯಾರೋ, ಕಾಶಿ ಬೆಟ್ಟಗಳು, ನಾಗ ಬೆಟ್ಟಗಳು, ಕೊಹಿಮಾ ಬೆಟ್ಟಗಳು, ಮಣಿಪುರದ ಬೆಟ್ಟಗಳು, ಮಿಜೋ ಬೆಟ್ಟಗಳು, ಇವುಗಳನ್ನು ಪರ್ವತ ಶ್ರೇಣಿಯಲ್ಲಿ ನಾವು ನೋಡಬಹುದಾಗಿದೆ. ನಂತರ ಮೌಂಟ್ ಎವರೆಸ್ಟ್ ಶಿಖರವು 8848 ಮೀಟರ್ ಎತ್ತರ ಇದೆ. ಇದು ಪ್ರಪಂಚದಲ್ಲಿಯೇ ಅತಿ ಎತ್ತರವಾದಂಥ ಪರ್ವತವಾಗಿದೆ. ಮೌಂಟ್ ಗ್ವಾಡ್ವಿನ್ ಆಸ್ಟಿನ್ ಅಥವಾ K2 8661 ಮೀಟರ್ ಇದೆ. ಇದು ಭಾರತದ ಅತ್ಯಂತ ಎತ್ತರವಾದ ಶಿಖರವಾಗಿರುತ್ತದೆ. K2 ಮುಳ್ಳಯ್ಯನಗಿರಿ, ಇದು 1913 ಮೀಟರ್ ಇದೆ. ಕರ್ನಾಟಕದ ಅತಿ ಎತ್ತರವಾದ ಶಿಖರ. ಅನೈಮುಡಿ, ಓಕೆ, 2665 ಮೀಟರ್ ಎತ್ತರ ಇದೆ. ದಕ್ಷಿಣ ಭಾರತದ ಎತ್ತರವಾದ ಶಿಖರವಾಗಿರುತ್ತದೆ. ದಕ್ಷಿಣ ಭಾರತದ ಎತ್ತರವಾದ ಶಿಖರ ಯಾವುದು? ಅನೈಮುಡಿ. ಮುಳ್ಳಯ್ಯನಗಿರಿ ಕರ್ನಾಟಕದ ಎತ್ತರವಾದ ಶಿಖರ. ಭಾರತದ ಎತ್ತರವಾದ ಶಿಖರ K2. ಪ್ರಪಂಚದಲ್ಲಿ ಮೌಂಟ್ ಎವರೆಸ್ಟ್ ಅಂತ ನೀವು ತಿಳ್ಕೊಬೇಕಾಗ್ತದೆ. ನೋಡಿ, ಭೂಪಟದಲ್ಲಿ ನೋಡಿದಾಗ ಮೌಂಟ್ ಎವರೆಸ್ಟ್ ಎಲ್ಲಿ ಬರ್ತದೆ? ಇಲ್ಲಿ ಬರ್ತದೆ ನೋಡಿ, ಮೌಂಟ್ ಎವರೆಸ್ಟ್ ಪ್ರಪಂಚದಲ್ಲಿ, K2 ಓಕೆ, ಭಾರತದಲ್ಲಿ. ನಂತರ ಉತ್ತರ ಮೈದಾನಗಳು ಮೈದಾನ ಎಂದಾಗ ಆಟದ ಮೈದಾನ ನೆನಪಾಗುತ್ತದೆ. ಆಟದ ಮೈದಾನ ನೋಡಿದ್ರೆ ಸಮತಟ್ಟಾದ ವಿಶಾಲವಾಗಿರುತ್ತವೆ.
ಈ ಯಾವುದೇ ಅಡೆತಡೆ ಇಲ್ಲದ ಹಾಗೆಯೇ ಹಿಮಾಲಯ ಪರ್ವತ ಸಾಲುಗಳು ದಕ್ಷಿಣ ಭಾಗದಲ್ಲಿ ಮೈದಾನಗಳಿವೆ. ಇವುಗಳು ಅತಿ ವಿಶಾಲವಾದ ಫಲವತ್ತಾದ ಮತ್ತು ಸಮತಟ್ಟಾದ ಭೂಪ್ರದೇಶವನ್ನು ಉತ್ತರದ ಮೈದಾನಗಳು ಅಂತ ಕರೆಯಲಾಗ್ತದೆ. ಉತ್ತರದ ಮೈದಾನಗಳು ಯಾವ್ಯಾವ ಹರಡಿದೆ? ಉತ್ತರ ಮೈದಾನಗಳಲ್ಲಿ ನದಿಗಳು ಕೂಡ ಹರಿತವೆ. ಸಮತಟ್ಟಾದ ಪ್ರದೇಶ ಇದರಿಂದ ನದಿಗಳ ಸಂಖ್ಯೆ ಜಾಸ್ತಿ ಇರ್ತದೆ. ಯಾವ್ಯಾವ ನದಿಗಳು ಇದಾವೆ ಅಂದರೆ ಗಂಗಾ, ಯಮುನಾ, ಚಂಬಲ್, ಗೋಮತಿ, ರಾಮಗಂಗಾ, ಘಾಗ್ರಾ, ಗಂಗಾ, ಸೋನೆ, ಬ್ರಹ್ಮಪುತ್ರ ನದಿಗಳು ಇಲ್ಲಿ ಹೆಚ್ಚಾಗಿ ಹರಿಯುತ್ತವೆ. ಇದು ಉತ್ತರದ ಮೈದಾನದಲ್ಲಿ ನಾವು ನೋಡಬಹುದು. ಹಿಮಾಲಯದಿಂದ ನದಿಗಳು ಹರಿಯುವಾಗ ಹೊತ್ತು ತಂದು ಸಂಚಯನ ಮಾಡಿದ ಮೆಕ್ಕಲು ಮಣ್ಣಿನಿಂದ ಉತ್ತರ ಮೈದಾನಗಳು ರೂಪುಗೊಳ್ಳುತ್ತದೆ. ಸಿಂಧು, ಗಂಗಾ, ಬ್ರಹ್ಮಪುತ್ರ ನದಿ ಬಯಲುಗಳು ಎಂದು ಇವುಗಳನ್ನು ಕರೆಯಲಾಗುತ್ತದೆ. ಹಿಮಾಲಯ ಪರ್ವತ ಮತ್ತು ಪರ್ಯಾಯ ಪ್ರಸ್ಥಭೂಮಿಗಳ ನಡುವೆ ಈ ಮೈದಾನಗಳನ್ನು ಕಾಣಬಹುದು. ಸಟ್ಲೇಜ್, ಗಂಗಾ, ಬ್ರಹ್ಮಪುತ್ರ ಅವುಗಳ ಉಪನದಿಗಳಲ್ಲಿ ಇಲ್ಲಿ ಹರಿಯುತ್ತವೆ. ನದಿಯ ಮೆಕ್ಕಲು ಮಣ್ಣನ್ನು ಸಂಚಯನ ಮಾಡುವುದರಿಂದ ಈ ಭಾಗವು ಹೆಚ್ಚು ಫಲವತ್ತತೆಯಿಂದ ಕೂಡಿರುತ್ತದೆ. ಗೋಧಿ, ಭತ್ತ, ಹತ್ತಿ, ಮೆಕ್ಕೆಜೋಳ, ಕಬ್ಬು ಇತ್ಯಾದಿ ಬೆಳೆಗಳಲ್ಲಿ ಇಲ್ಲಿ ಬೆಳೆಯಬಹುದು. ಫಲವತ್ತಾದ ಬಯಲುಗಳನ್ನು ಭಾರತದ ಆಹಾರದ ಕಣಜ ಅಂತ ಕರೆಯಲಾಗುತ್ತದೆ. ನಂತರ ಪರ್ಯಾಯ ಪ್ರಸ್ಥಭೂಮಿ. ಭಾರತದ ಮಧ್ಯಭಾಗವನ್ನು ಪರ್ಯಾಯ ಪ್ರಸ್ಥಭೂಮಿ ಅಂತ ಕರೀತಾರೆ. ಭೂಪಟದಲ್ಲಿ ನರ್ಮದಾ ನದಿಯನ್ನು ಗುರುತಿಸುವುದು. ನರ್ಮದಾಸೋ ಸೀಳು ಕಣಿವೆ ಈ ಭೂಭಾಗದ 2 ಭಾಗಗಳಾಗಿ ವಿಂಗಡಿಸುತ್ತದೆ. ಉತ್ತರ ಭಾರತವನ್ನು ಮಾಳ್ವಾ ಪ್ರಸ್ಥಭೂಮಿ ಎಂದು, ದಕ್ಷಿಣ ಭಾಗವನ್ನು ದಕ್ಕನ್ ಪ್ರಸ್ಥಭೂಮಿ ಅಂತ ಕರೆಯಲಾಗುತ್ತದೆ. ಉತ್ತರ ಭಾರತದ ಉತ್ತರ ಭಾಗವನ್ನು, ಉತ್ತರದ ಅಂದರೆ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಏನು ಹೇಳ್ತೇವೆ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಈ ಉತ್ತರದ ಭಾಗವನ್ನು ಮಾಳ್ವಾ ಪ್ರಸ್ಥಭೂಮಿ ಅಂತ ಹೇಳ್ತಾರೆ, ನೆನ್ಪಿಟ್ಕೋಬೇಕು. ಮಾಳ್ವಾ ಪ್ರಸ್ಥಭೂಮಿ. ಇದು ದಕ್ಷಿಣ ಭಾಗ, ದಕ್ಷಿಣ ಕಡೆ ಇರುವುದನ್ನು ದಕ್ಕನ್ ಪ್ರಸ್ಥಭೂಮಿ ಅಂತ ಕರೆಯಲಾಗುತ್ತದೆ. ಮಾಳ್ವಾ ಪ್ರಸ್ಥಭೂಮಿ ಉತ್ತರದಲ್ಲಿ ಅರಾವಳಿ ಮತ್ತು ದಕ್ಷಿಣ ವಿಂಧ್ಯ ಪರ್ವತಗಳಿವೆ. ಗುರು ಶಿಖರ 1722 ಮೀಟರ್ ಎಂಬುದು ಅರಾವಳಿ ಶ್ರೇಣಿಯ ಅತಿ ಎತ್ತರದ ಶಿಖರವಾಗಿರುತ್ತದೆ. ಹಾಗಾದರೆ ಗುರು ಶಿಖರ ಎಲ್ಲಿ ಬರ್ತದೆ? ಇಲ್ಲಿ ನೀಡಿದಾರ ಮ್ಯಾಪ್ನಲ್ಲಿ ಅರಾವಳಿ ಶ್ರೇಣಿಗಳು. ಗುರು ಶಿಖರ ಇಲ್ಲಿ ನೋಡಿ, ಗುರು ಶಿಖರ ಈ ಭಾಗದಲ್ಲಿ ಬರುವಂಥದ್ದಾಗಿದೆ. ನಂತರ ಕರಾವಳಿ ಮೈದಾನಗಳು. ಕರಾವಳಿ ಮೈದಾನ ಅಂದರೆ ಸಮುದ್ರ ತೀರವನ್ನು ಕರಾವಳಿ ಮೈದಾನ ಅಂತ ಹೇಳ್ತಾರೆ. ಕೊನೆಯದಾಗಿ ಇರುವಂಥದ್ದು ಸಮುದ್ರದ ಅಂಚಿನ ಚಾಚಿಕೊಂಡಿರುವ ಭೂಪ್ರದೇಶವನ್ನು ಕರಾವಳಿ ಮೈದಾನ ಅಂತ ಕರೀತಾರೆ. ಭಾರತ ಉದ್ದವಾದ ಕರಾವಳಿ ಪ್ರದೇಶವನ್ನು ಹೊಂದಿದೆ. ಯಾಕಂದರೆ ಬಂಗಾಳಕೊಲ್ಲಿ ಮತ್ತು ಅರಬ್ಬಿ ಸಮುದ್ರದ ಕೊನೆಯ ಮೊದಲನೇ ದೇಶವಾದ್ದರಿಂದ, ಭೂಭಾಗದ ಕೊನೆಯ ಮತ್ತು ಸಮುದ್ರದ ಮೊದಲನೇ ದೇಶ ಭಾರತ ಇದಾದ್ದರಿಂದ ಸಮುದ್ರಕ್ಕೆ ಹತ್ತಿರದ 2 ಮಹಾ ಸಾಗರಗಳು, ಸಮುದ್ರಗಳು ಇರುವುದರಿಂದ ಅತಿ ಹೆಚ್ಚು ಕರಾವಳಿ ಪ್ರದೇಶವನ್ನು ಹೊಂದಿರುತ್ತದೆ. ಕರಾವಳಿ ಪ್ರದೇಶದಲ್ಲಿ ಮುಖ್ಯವಾಗಿ ನೋಡ್ಕೊಳ್ಳಿ, ಕೊಂಕಣ, ಗೋವಾ, ಮಂಗಳೂರು, ಮಲಬಾರ್, ಕೊಚ್ಚಿ, ತೂತುಕುಡಿ, ಕೋರಮಂಡಲ್ ತೀರ, ಚೆನ್ನೈ, ವಿಶಾಖಪಟ್ಟಣಂ, ಸರ್ಕಾರ್ ತೀರ, ಕೋಲ್ಕತ್ತಾ, ಪಾರಾದೀಪ ಇವೆಲ್ಲ ಕರಾವಳಿ ತೀರಗಳು. ಕಾಂಡ್ಲಾ ಗುಜರಾತ್, ಮುಂಬೈ, ನವಶೇವಾ ಮಹಾರಾಷ್ಟ್ರ, ಮರ್ಮಗೋವಾ, ನವಮಂಗಳೂರು ಕರ್ನಾಟಕ, ಕೊಚ್ಚಿ ಕೇರಳ, ತೂತುಕುಡಿ ಚೆನ್ನೈ, ಎನ್ನೂರು ತಮಿಳುನಾಡು, ವಿಶಾಖಪಟ್ಟಣಂ ಆಂಧ್ರ ಪ್ರದೇಶ, ಪಾರಾದೀಪ ಒಡಿಸ್ಸಾ, ಹಾಲ್ದಿಯಾ ಕೋಲ್ಕತ್ತಾ ಪಶ್ಚಿಮ ಬಂಗಾಳ ಇವು ಭಾರತದ ಪ್ರಮುಖ ಬಂದರುಗಳಾಗಿವೆ. ನವಮಂಗಳೂರು ಬಂದರು ಭಾರತದ ಪ್ರಮುಖ ಬಂದರುಗಳಲ್ಲಿ 9ನೇ ಸ್ಥಾನದಲ್ಲಿದೆ. ಇದನ್ನು ಕರ್ನಾಟಕದ ಹೆಬ್ಬಾಗಿಲು ಅಂತ ಕೇಳ್ತಾರೆ. ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಇದನ್ನು ಕೇಳಿದ್ರು. ಕರ್ನಾಟಕದ ಹೆಬ್ಬಾಗಿಲು ಎಂದು ಯಾವ ಬಂದರನ್ನು ಕರೆಯುತ್ತಾರೆ ಅಂದರೆ ಅದು ನವಮಂಗಳೂರು. ಮಂಗಳೂರು ವಾಣಿಜ್ಯವಾಗಿ ಮತ್ತು ಸಾಮುದ್ರಿಕವಾಗಿ ಭಾಳ ಒಂದು ವ್ಯಾಪಾರದ ಅವಶ್ಯಕತೆ ಇರೋದ್ರಿಂದ ನವಮಂಗಳೂರನ್ನು ಕರ್ನಾಟಕದ ಹೆಬ್ಬಾಗಿಲು ಅಂತ ಕರೆಯಲಾಗುತ್ತದೆ. ನಂತರ ಭಾರತದ ಮರುಭೂಮಿಗಳು. ಭಾರತದ ಮರುಭೂಮಿಯನ್ನು ನೋಡೋದಾದರೆ ಭಾರತದ ಭೂಪಟದಲ್ಲಿ ರಾಜಸ್ಥಾನವನ್ನು ಗುರುತಿಸುವ ಬಹುತೇಕವಾಗಿ ಮರುಭೂಮಿ ನಾವು ರಾಜಸ್ಥಾನದಲ್ಲಿ ಕಾಣಬಹುದಾಗಿದೆ. ಈ ಭಾಗದ ಮರುಭೂಮಿಯನ್ನು ಥಾರ್ ಮರುಭೂಮಿ ಅಂತ ಕರೀತಾರೆ. ಥಾರ್ ಭೂಮಿ ಯಾವ ರಾಜ್ಯದಲ್ಲಿದೆ ಅಂತ ಕೇಳ್ತಾರೆ, ಅದು ರಾಜಸ್ಥಾನದಲ್ಲಿ. ಭಾರತ ದೇಶದ ಪಂಜಾಬ್, ಹರಿಯಾಣ ಹಾಗೂ ಗುಜರಾತ್ ರಾಜ್ಯಗಳಲ್ಲಿ ಭಾಗಶಃ ಇದು ಹರಡಿಕೊಂಡಿದೆ. ಪಂಜಾಬ್ನಲ್ಲಿ, ಹರಿಯಾಣ ಮತ್ತು ಗುಜರಾತ್ನಲ್ಲಿ ಥಾರ್ ಭೂಮಿ ಮತ್ತು ರಾಜಸ್ಥಾನದಲ್ಲಿ ಇವು 4 ರಾಜ್ಯಗಳಲ್ಲಿ ಅದು ಭಾಗಶಃ ಹರಡಿಕೊಂಡಿದೆ.
ನಂತರ OCS ಬಳಿ ಕೃಷಿ ಚಟುವಟಿಕೆಗಳನ್ನು ಕಾಣಬಹುದು. ಸಜ್ಜೆ, ಜೋಳ, ಮೆಕ್ಕೆಜೋಳ, ಸಾಸಿವೆ, ಖರ್ಜೂರ ಮತ್ತು ಮೆಣಸಿನಕಾಯಿ ಇಲ್ಲಿ ಪ್ರಮುಖ ಬೆಳೆಗಳಾಗಿವೆ. ಥಾರ್ ಮರುಭೂಮಿಯಲ್ಲಿ ಕೆಲವು ಉಪ್ಪಿನ ಸರೋವರಗಳನ್ನು ಕಂಡುಬರುತ್ತವೆ. ಅವುಗಳನ್ನು ಪ್ಲಾಯಾ ಎಂದು ಕರೆಯಲಾಗುತ್ತದೆ. ಸಾಂಬಾರ್, ಡಿಲ್ವಾನ್, ಸಾರ್ಗೋಲ್ ಸರೋವರಗಳು ನಾವು ಇದಕ್ಕೆ ಉದಾಹರಣೆಯಾಗಿ ತಗೋಬಹುದು. ಸಾಂಬಾರ್ ಸರೋವರ ಭಾರತದ ಅತಿ ವಿಸ್ತಾರವಾದ ಉಪ್ಪಿನ ಸರೋವರವಾಗಿದೆ. ಸಾಂಬಾರ್ ಸರೋವರ ಭಾರತದ ವಿಸ್ತಾರವಾದಂಥ ಉಪ್ಪಿನ ಸರೋವರವಾಗಿರುತ್ತದೆ. ಭಾರತದ ನದಿಗಳು. ಭಾರತದಲ್ಲಿ ಅನೇಕ ನದಿಗಳು ಹರಿಯುತ್ತವೆ. ದೇಶದ ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ನದಿಗಳ ಪಾತ್ರ ಉಗಮ, ಹರಿಯುವ ದಿಕ್ಕು ಮತ್ತು ನೀರಿನ ಪ್ರಮಾಣತೆ ವೈವಿಧ್ಯತೆಯಾಗಿದೆ. ಹೀಗಾಗಿ ಭಾರತದ ನದಿಗಳ ಉತ್ತರ ಭಾರತದ ನದಿಗಳು ಮತ್ತು ದಕ್ಷಿಣ ಭಾರತದ ನದಿಗಳೆಂದು ವಿಂಗಡಿಸಬಹುದು. ಉತ್ತರ ಭಾರತದ ನದಿಗಳೆಂದರೆ ಉತ್ತರ ಭಾರತದ ಪ್ರಮುಖ ನದಿಗಳೆಂದರೆ ಸಿಂಧು, ಗಂಗಾ, ಬ್ರಹ್ಮಪುತ್ರ ಮತ್ತು ಅವುಗಳ ಉಪನದಿಗಳು. ಇವುಗಳು ಬಹಳಷ್ಟು ದಿನಗಳು ಹಿಮಾಲಯ ಪರ್ವತದ ಉಗಮ ಹೊಂದುತ್ತವೆ. ಇವು ಜೀವ ನದಿಗಳಾಗಿವೆ. ಇವು ಹೊತ್ತು ತಂದು ಸಂಚಯನ ಮಾಡಿದ ಮೆಕ್ಕಲು ಮಣ್ಣಿನಿಂದಾಗಿ ಉತ್ತರ ಮೈದಾನಗಳು ಫಲವತ್ತಾಗಿದೆ. ಇದು ಕೃಷಿಗೆ ಹೆಚ್ಚು ಉಪಯುಕ್ತ. ಈ ನದಿಗಳು ದಡೆಯಲ್ಲಿ ಪುರಾಣ, ಪ್ರಸಿದ್ಧ ಮತ್ತು ಯಾತ್ರಾ ಸ್ಥಳಗಳಿವೆ. ಉದಾಹರಣೆ ದೆಹಲಿ, ಆಗ್ರಾ, ವಾರಾಣಸಿಗಳನ್ನು ನದಿಗಳ ಮೇಲೆ ಕಾಣಬಹುದಾಗಿದೆ. ಭಾರತದಲ್ಲಿ ಉಷ್ಣವಲಯ ಮಾನ್ಸೂನ್ ವಿಧ ವಾಯುಗುಣವಿದೆ. ಮಾನ್ಸೂನ್ ಪದವು ಅರಬ್ ಭಾಷೆಯ ಮೌಸಿನ್ ಪದದಿಂದ ಬಂದಿದೆ, ನೆನಪಿಟ್ಕೊಳ್ಳಿ. ಮೌಸಿನ್ ಎಂದು ಋತುಕಾಲಿಕ ಎಂದರ್ಥ. ಅಂದರೆ ಭಾರತದ ವಾಯುಗುಣವು ಒಂದು ಋತುವಿನಿಂದ ಮತ್ತೊಂದು ಋತುವಿಗೆ ಬದಲಾಗುತ್ತದೆ ಅಂತ ಹೇಳಲಾಗುತ್ತದೆ. ಹಾಗಾದರೆ ಋತುಮಾನಗಳನ್ನು ನೋಡೋದಾದರೆ ಚಳಿಗಾಲ, ಬೇಸಿಗೆಗಾಲ, ನೈಋತ್ಯ ಮಾನ್ಸೂನ್ ಮಾರುತ ಕಾಲ ಅಥವಾ ಮುಂಗಾರು ಮಳೆಗಾಲ ಅಂತ ಕರೀತಾರೆ. ಮಾನ್ಸೂನ್ ಮಾರುತ ನಿರ್ಗಮ ಕಾಲ, ಹಿಂಗಾರು ಮಳೆಗಾಲ. ಚಳಿಗಾಲ, ಮಳೆಗಾಲ, ಬೇಸಿಗೆಗಾಲ ಅಂತ 3 ಕಾಲ ಇತ್ತು. ಅದರಲ್ಲಿ ಮಳೆಗಾಲದಲ್ಲಿ 2 ವಿಧಗಳನ್ನು ಮಾಡಿದ್ದಾರೆ. ನೈಋತ್ಯ ಮಾನ್ಸೂನ್ ಮತ್ತು ಮಾನ್ಸೂನ್ ನಿರ್ಗಮನ. ಚಳಿಗಾಲ ಎಲ್ಲಿ ತನಕ ಇರ್ತಾರೆ? ಡಿಸೆಂಬರ್, ಜನವರಿ, ಫೆಬ್ರವರಿವರೆಗೆ. ಈಗ ಸದ್ಯ ಡಿಸೆಂಬರ್ನಲ್ಲಿದ್ದೇವೆ. ಚಳಿಗಾಲ ಜನವರಿಯಲ್ಲಿ ಹೆಚ್ಚಾಗಿರ್ತದೆ. ಬೇಸಿಗೆಗಾಲ ಮಾರ್ಚ್, ಏಪ್ರಿಲ್, ಮೇ 3 ತಿಂಗಳು. ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂದರೆ ಮುಂಗಾರು ಮಳೆ ಬರುವಂಥ ಕಾಲ. ಮಾನ್ಸೂನ್ ಬೀಸುವುದು ಜೂನು, ಜುಲೈ, ಆಗಸ್ಟ್, ಸೆಪ್ಟೆಂಬರ್ 4 ತಿಂಗಳು ಇರ್ತದೆ. ನೆಕ್ಸ್ಟ್ ನಿರ್ಗಮನ ಅಕ್ಟೋಬರ್ ಮತ್ತು ನವಂಬರ್ನಲ್ಲಿ ನಿರ್ಗಮನ. ಈಗ ಅಕ್ಟೋಬರ್, ನವಂಬರ್ನಲ್ಲೂ ಕೂಡ ಮಳೆ ಆಗ್ತದೆ. ಜೂನ್, ಜುಲೈ, ಆಗಸ್ಟ್ನಲ್ಲಿ ಅತಿ ಹೆಚ್ಚು ಮಳೆ ಇರ್ತದೆ. 2 ರೀತಿಯ ಮಳೆಗಾಲವು ನಮ್ಮ ದೇಶದಲ್ಲಿ ಕಾಣುತ್ತವೆ. ಅವುಗಳೆಂದರೆ ಜೂನ್ನಿಂದ ಸೆಪ್ಟೆಂಬರ್ವರೆಗೆ ನೈಋತ್ಯ ಮಾನ್ಸೂನ್ ಮಾರುತಗಳು ಹಾಗೂ ಅಕ್ಟೋಬರಿಂದ ನವಂಬರ್ವರೆಗೆ ಮಾನ್ಸೂನ್ ನಿರ್ಗಮನ ಕಾಲ ಅಂತ 2 ರೀತಿಯ ಮಳೆಗಾಲವನ್ನು ಭಾರತ ದೇಶದಲ್ಲಿ ನೋಡಬಹುದು. ಪಶ್ಚಿಮ ತೀರ ಪ್ರದೇಶ, ಪಶ್ಚಿಮ ಘಟ್ಟ, ಪಶ್ಚಿಮ ಭಾಗ ಮತ್ತು ಈಶಾನ್ಯ ರಾಜ್ಯಗಳ ಅಧಿಕ ಮಳೆಯಾಗುತ್ತದೆ. ಮೇಘಾಲಯದ ಮಾನ್ಸಿನ್ ರಾಮ್ ನೆನಪಿಟ್ಕೊಳ್ಳಿ, ಮಾನ್ಸಿನ್ ರಾಮ್ ಇದನ್ನು ಕೇಳಿದ್ದಾರೆ. ಭಾರತದ ಅತಿ ಹೆಚ್ಚು ಮಳೆ ಬೀಳುವಂಥ ಪ್ರದೇಶವಾಗಿರ್ತದೆ. ಭಾರತವು ತನ್ನದೇ ಆದ ಸಸ್ಯ ಹಾಗೂ ಪ್ರಾಣಿಗಳ ಸಂಪನ್ಮೂಲವನ್ನು ಹೊಂದಿದೆ. ನೋಡಿ, ಈಗ ನಾನು ತಿಳಿಸ್ಕೊಡ್ತಾ ಇರೋದು ಆ್ಯಸ್ ಇಟ್ ಈಸ್ ಟೆಕ್ಸ್ಟ್ ಬುಕ್ನಲ್ಲಿ ಇದ್ದಿಂತು ಅಂತ ಯಾವುದೇ ಹೊರಗಿನ ಪಾಯಿಂಟ್ಸ್ಗಳನ್ನು ನಾನು ತಗೊಂಡಿಲ್ಲ. ಆದ್ದರಿಂದ ನೀವು ನೋಟ್ಸ್ ಮಾಡ್ಕೋತಾ ಹೋದರೆ ಆ ಪಾಠ ವಾಯ್ದು ಯಾವ ವಿಷಯ ನಿಮಗೆ ಇದೆ ಅಂತ ಗೊತ್ತಾಗ್ತದೆ. ಈ PPTಯ ಲಿಂಕನ್ನು ಕೂಡ ನೀಡ್ತೇನೆ, ನಿಮಗೆ ಸಹಾಯವಾಗ್ತದೆ. ನಮ್ಮ ವಾಟ್ಸಪ್ ಗ್ರೂಪ್ಗೂ ಕೂಡ ಸೇರಿಕೊಳ್ಳಿ. ಹುಲ್ಲುಗಾವಲು, ಮುಳ್ಳು ಗಿಡಗಳು, ಕುರುಚೆಲ್ಲೋ ಸಸ್ಯವರ್ಗ, ಸದಾ ಹಸಿರಾಗುವ ಕಾಡುಗಳು, ಎಲೆ ಉದುರಿರುವ ಸಸ್ಯವರ್ಗ, ಮ್ಯಾಂಗ್ರೋವ್ ಸಸ್ಯವರ್ಗಗಳು, ಎಲೆ ಉದುರಿಸುವ ಸಸ್ಯವರ್ಗವನ್ನು ಭಾರತದ ಹೆಚ್ಚಾಗಿ ಕಾಣುತ್ತೇವೆ. ಇವುಗಳನ್ನು ಮಾನ್ಸೂನ್ ಕಾಡುಗಳು ಅಂತ ಹೇಳಲಾಗುತ್ತದೆ. ನಂತರ ಪಾಠ 16 ಯಾವುದಿದೆ? ನಮ್ಮ ಭಾರತ, ಪ್ರಕೃತಿ ವೈವಿಧ್ಯ. ಭಾರತದ ವಿಸ್ತೀರ್ಣವನ್ನು ನೀಡಲಾಗಿದೆ ಇಲ್ಲಿ. ಭಾರತದ ವಿಸ್ತೀರ್ಣ ಮೊನ್ನೆ ಇದರಲ್ಲಿ KE ಎಕ್ಸಾಮ್ಸ್ನಲ್ಲಿ ಇದನ್ನು ಕೇಳಿದ್ದಾನೆ. ಯಾವುದಂದರೆ ನಿರೀಕ್ಷಕರು ಅಂತ ಒಂದು ಎಕ್ಸಾಮ್ ನಡೀತಲ್ಲ, ಅದರಲ್ಲಿ ಭಾರತದ ವಿಸ್ತೀರ್ಣವನ್ನು ಕೇಳಿದ್ದಾರೆ. ಓಕೆ, ಭಾರತದ ವಿಸ್ತೀರ್ಣ 32,87,263 ಚದರ ಕಿಲೋಮೀಟರ್. ಭಾರತ ಜನಸಂಖ್ಯೆ 121 ಕೋಟಿ 2011ರ ಜನಗಣತಿ ಪ್ರಕಾರ. ಭಾರತದ ದಕ್ಷಿಣ ತುತ್ತ ತುದಿ ಇಂದಿರಾ ಪಾಯಿಂಟ್, ಭಾರತದ ಉತ್ತರ ತುದಿ ಇಂದಿರಾ ಕೋಲ್,
ಭಾರತದ ಪಶ್ಚಿಮ ತುದಿ ಗುವಾರ್ಮೋಟ, ಭಾರತದ ಪೂರ್ವ ತುದಿ ಕಿಬಿತು. ಇದನ್ನು ನೆನಪಿಟ್ಕೋಬೇಕು. ನೋಡೋದಾದರೆ ರಾಜ್ಯಗಳನ್ನು ಕೊಟ್ಟಿದ್ದಾರೆ. ಭಾರತದ ಆಡಳಿತ ವಿಭಾಗ ರಾಜ್ಯಗಳು: ಜಮ್ಮು ಮತ್ತು ಕಾಶ್ಮೀರ, ಹಿಮಾಚಲ್ ಪ್ರದೇಶ, ಪಂಜಾಬ್, ಹರಿಯಾಣ, ಉತ್ತರಾಂಚಲ್, ದೆಹಲಿ, ಉತ್ತರ ಪ್ರದೇಶ್, ಬಿಹಾರ್, ಅಸ್ಸಾಂ, ನಾಗಾಲ್ಯಾಂಡ್, ಮಣಿಪುರ್, ಮಿಜೋರಾಂ, ತ್ರಿಪುರಾ, ಮೇಘಾಲಯ, ಪಶ್ಚಿಮ ಬಂಗಾಳ, ಒಡಿಸ್ಸಾ, ಛತ್ತೀಸ್ಗಢ, ಮಧ್ಯಪ್ರದೇಶ್, ರಾಜಸ್ಥಾನ್, ಗುಜರಾತ್, ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶ್, ಕರ್ನಾಟಕ, ಕೇರಳ, ತಮಿಳುನಾಡು. ಓಕೆ, ನೋಡಿ ಇಲ್ಲಿ ಪಾಕ್ ಜಲಸಂಧಿ ಇಲ್ಲಿ ಬರ್ತದೆ. ಪಾಕ್ ಸಂಧಿ ಆಲ್ಮೋಸ್ಟ್ ಇಲ್ಲಿ ಅಂತ ತಿಳ್ಕೊತೀರಿ, ಆದರೆ ಪಾಕ್ ಜಲಸಂಧಿ ಶ್ರೀಲಂಕಾ ಮತ್ತು ಭಾರತದ ಮಧ್ಯೆ ಬರುವಂಥದ್ದು. ನಂತರ ಮಧ್ಯ ಆಂಧ್ರ ಪ್ರದೇಶ ಆಯಿತು, ಜಾರ್ಖಂಡ್. ಓಕೆ, ಬಂಗಾಳಕೊಲ್ಲಿ ಮತ್ತು ಅರಬ್ಬಿ ಸಮುದ್ರವನ್ನು ನಾವು ನೋಡೋದು, ಗೋವಾ. ನಾವು ಎಲ್ಲೇ ಇರಲಿ ಹೇಗಿರಲಿ ಭಾರತ ಬಗ್ಗೆ ದೇಶಗಳನ್ನು ಬೆಳೆಸಿಕೊಳ್ಳಬೇಕು. ಭಾರತದ ವಿಚಾರ ಬಂದಾಗ ಎಲ್ಲರೂ ಒಟ್ಟುಗೂಡಬೇಕು. ಸತ್ಯ, ಅಹಿಂಸೆ, ತ್ಯಾಗ, ಬಲಿದಾನಗಳಿಂದ ಭಾರತ ದೇಶವು ಸ್ವತಂತ್ರ ರಾಷ್ಟ್ರವಾಗಿದೆ. ಜಾಗತಿಕ ಮಟ್ಟದಲ್ಲಿ ಭಾರತವನ್ನು ಪ್ರಬಲ ರಾಷ್ಟ್ರವನ್ನಾಗಿ ಮಾಡೋಣ, ಇನ್ನು ಅಭಿವೃದ್ಧಿಯನ್ನು ಪಡಿಸೋಣ ಅಂತ ಈ ಒಂದು ವಾಕ್ಯವನ್ನು, ಈ ಒಂದು ನುಡಿಯನ್ನು ಹೇಳ್ತಾ 5ನೇ ತರಗತಿಯ ಪರಿಸರ ಅಧ್ಯಯನ ಮುಗಿದಿದೆ. ಓಕೆ, ಕಂಪ್ಲೀಟೆಡ್. ಎಷ್ಟು ವಿಷಯಗಳಿವೆ. ಕೊನೆಯದಾಗಿ ಮೇರಾ ದೇಶ್ ಮೇರಾ ಮಹಾನ್ ಎನ್ನುವ ಮಾತಿನೊಂದಿಗೆ 5ನೇ ತರಗತಿಯ ಪರಿಸರ ಅಧ್ಯಯನ ಮುಗಿಸ್ತಾ ಇದ್ದೇನೆ. ವಿಡಿಯೋ ನಿಮಗೆ ಇಷ್ಟವಾದರೆ ಅಷ್ಟು ವಿಡಿಯೋಸನ್ನು ನೋಡಿ ನೋಟ್ಸ್ ಮಾಡ್ಕೊಳ್ಳಿ. ನಂತರ 5ನೇ ತರಗತಿಯ ಗಣಿತವನ್ನು, ಸಂಪೂರ್ಣ 5ನೇ ತರಗತಿಯ ಪ್ಲೇಲಿಸ್ಟನ್ನು ನೀವು ನೋಡಿದರೆ ಯಾವುದೇ ಟೆಕ್ಸ್ಟ್ ಬುಕ್ಕನ್ನು ಓದುವಂಥ ಅವಶ್ಯಕತೆ ಇರುವುದಿಲ್ಲ. ಅದಕ್ಕೆ ಯಾರು ಸ್ಪರ್ಧಾತ್ಮಕ KS ಮಾಡಿ, FTA ಮಾಡಿ, STA ಮಾಡಿ, PDO ಮಾಡಿ, ವಿಲೇಜ್ ಅಕೌಂಟ್ ಮಾಡಿ, ನೀವು ಮೊದಲದಾಗಿ ಕರ್ನಾಟಕ ಟೆಕ್ಸ್ಟ್ ಬುಕ್ಕನ್ನು ಕಲೆಕ್ಟ್ ಮಾಡ್ಕೊಳ್ಳಿ, ಓದ್ಕೊಳ್ಳಿ. ನಿಮಗಾಗಲಿಲ್ಲ ಅಂದರೆ ನಾನು ನಮ್ಮ ವಿಡಿಯೋದಲ್ಲಿ ಎಲ್ಲವನ್ನು ತಿಳಿಸ್ಕೊಡ್ತೇನೆ. ಧನ್ಯವಾದಗಳು. ಮೇರಾ ದೇಶ್ ಮೇರಾ ಮಹಾನ್, ನಾವೆಲ್ಲರೂ ಒಂದೇ, ಒಗ್ಗಟ್ಟಾಗಿ ಇರೋಣ ಅಂತ ಹೇಳಿ 5ನೇ ತರಗತಿಯ ಪರಿಸರ ಅಧ್ಯಯನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.